ಸ್ನೇಹಿತರೆ, ಇವತ್ತು ರಾಜ್ಯದ ಎಲ್ಲ ಬೆಳವಣಿಗೆಗಳನ್ನು ಕೂಡ ತಮ್ಮ ಮುಖಾಂತರ ಇವತ್ತು ಇಡೀ ದೇಶ ನೋಡ್ತಾ ಇದೆ. ಏನು ಒಂದು 5 ಭಾಗ್ಯಗಳನ್ನ ಈ ಸರ್ಕಾರ ನೀಡಿ ಅದ್ರ ಮುಖಾಂತರ ಇವತ್ತು ಸರ್ಕಾರದ ಎಕ್ಸ್ಚೇಕರ್ ಹಣವನ್ನ ಸರ್ಕಾರಕ್ಕೆ ಪೈಸನ್ನು ಕೂಡ ಟ್ಯಾಕ್ಸ್ ಆಗಿ ತೆರಿಗೆ ರೂಪದಲ್ಲಿ ಇವತ್ತೇನು ಜನಗಳು ಕೊಟ್ಟಿರ್ತಕ್ಕಂಥ ಹಣನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಸರ್ಕಾರ ಏನು ಮುಂದೆ ಯಾವ ತರ ಸಂದೇಶನ ಇವತ್ತು ಜನಗಳಿಗೆ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಇವರು ಇದು ಕೊನೆ ನಮ್ಮ ಒಂದು ಕಾಂಗ್ರೆಸ್ನ ಸರ್ಕಾರ ಅಂತ ಭಾವಿಸ್ಕೊಂಡಿರ್ಬೇಕು ಅಂತ ನನ್ನ ಅನಿಸಿಕೆ. ಇವತ್ತು ಭಾಗ್ಯಗಳಿಗೆ ಪ್ರತಿ ತಾಲೂಕಿನಲ್ಲಿ ಅಲ್ಲಿ ಅಧ್ಯಕ್ಷರು ಮಾಡಿ, ಅಲ್ಲಿ ಸಮಿತಿಗಳು ಮಾಡಿ, ಆ ಸಮಿತಿ ಮುಖಾಂತರ ಅವ್ರಿಗೆ 25,000 ರೂಪಾಯಿ ಹಣ, ಕೂತ್ಕೊಳ್ಳೋಕೆ ಸಿಟ್ಟಿಂಗ್ ಫೀಸ್ ಕೂಡ 1,100 ರೂಪಾಯಿಯನ್ನ ಕೊಡ್ತಕ್ಕಂಥದ್ದು. ಮತ್ತೆ ಜಿಲ್ಲಾ ಮಟ್ಟದಲ್ಲಿ 40,000 ರೂಪಾಯಿ ಅಲ್ಲಿ ಅಧ್ಯಕ್ಷರಿಗೆ, ಮತ್ತೆ ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಒಬ್ರು ಕ್ಯಾಬಿನೆಟ್ ರ್ಯಾಂಕಿಂಗ್ ಸಚಿವರ ಸ್ಥಾನವನ್ನ ನೀಡಿರ್ತಕ್ಕಂಥದ್ದು. ಇದೆಲ್ಲ ನೋಡಿದ್ರೆ ಖಂಡಿತ ಈ ಸರ್ಕಾರ ಇದನ್ನ ನಮ್ಮ ಸರ್ಕಾರವನ್ನ ಈ ಕಾಂಗ್ರೆಸ್ ಕಚೇರಿ ಮಾಡ್ಕೊಳ್ಳೋದ್ರಲ್ಲಿ ಸಂಶಯ ಇಲ್ಲ ಅಂತ ನಮ್ಗೆಲ್ಲೋ ಒಂದ್ ಕಡೆ ಅನುಮಾನ ಹುಟ್ಟಿದೆ. ಆ ನಿಟ್ಟಿನಲ್ಲಿ ನಾವು ಹಲವಾರು ಸರಿ 2 ದಿವಸಗಳ ಕಾಲ ಬಿಜೆಪಿಯವರು ಮತ್ತು ನಾವು JDS ನವರು ಸಾಕಷ್ಟು ಇದನ್ನ ಮನವರಿಕೆ ಮಾಡ್ಲಿಕ್ಕೆ ಸಚಿವರಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಕೂಡ ಪ್ರಯತ್ನ ಮಾಡಿದ್ವಿ. ಆದ್ರೆ ಇಲ್ಲ, ನಮ್ಗೆ ಸರ್ಕಾರ ತರಲಿಕ್ಕೆ ಇವರೆಲ್ಲರೂ ಕೂಡ ಶ್ರಮಿಸಿದರೆ ಅವರಿಗೆ ನಾವೊಂದು ಅವ್ರಿಗೆ ಪರವಾಗಿರಬಾರ್ದ, ಅವ್ರಿಗೆ ಏನಾದ್ರು ಕೂಡ ಅನುಕೂಲ ಮಾಡಬಾರ್ದು ಅಂತಕ್ಕಂಥ ದಾಟಿನಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಸದನದಲ್ಲೇ ಹೇಳ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇದನ್ನ ಎಷ್ಟು ದುರುಪಯೋಗ ಪಡಿಸ್ಕೊತಾ ಇದಾರೆ ನಮ್ಮ ಸರ್ಕಾರದ ಆರ್ಥಿಕ ಪರಿಸ್ಥಿತಿನ ಅಂತಕ್ಕಂಥದ್ನ ಯೋಚನೆ ಮಾಡ್ಬೇಕಾಗ್ತದೆ ಇವತ್ತು ರಾಜ್ಯದ ಜನತೆ. ಅದ್ರ ಜೊತೆಯಲ್ಲೇ ಇವತ್ತು ಎಲ್ಲಾ ಭಾಗ್ಯಗಳನ್ನು ಕೂಡ 5 ತಿಂಗಳಾದ್ರೂ ಕೂಡ ಅವ್ರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೆ KSRTC ನಲ್ಲಿ ಅವ್ರಿಗೆ ಬತ್ತಿಗಳನ್ನ ಕೊಡಕ್ ಆಗ್ತಾ ಇಲ್ಲ. ಇವ್ರಿಗೆ ಇದೆಲ್ಲದನ್ನು ಕೂಡ ಕ್ರೋಢೀಕರಿಸಿ ಅವ್ರಿಗೆ ಕೊಡಿ ಅಂತಂದ್ರೆ ಇವ್ರಿಗೆ ಕೊಡಕ್ ಸಾಧ್ಯ ಇಲ್ಲ. ಇದರಲ್ಲಿ ಸುಮಾರು ಇವರಿಗೆ ಸಂಬಳ, ಅವರ ಎಲ್ಲಾ ವೆಚ್ಚಗಳಿಗೂ ಸೇರಿದ್ರೆ ವರ್ಷಕ್ಕೆ 12 ಕೋಟಿ ರೂಪಾಯಿನ ಇದಕ್ಕೆ ವಿನಿಯೋಗ ಮಾಡ್ತಾ ಇದ್ದಾರೆ. 5 ವರ್ಷದಲ್ಲಿ ಇವರು 60 ಕೋಟಿ ಹಣವನ್ನ ಇವರು ಇದಕ್ಕೆ ವಿನಿಯೋಗ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಇವ್ರ ಪಕ್ಷದ ದುಡ್ಡಲ್ಲ, ಇದು ತೆರಿಗೆ ಹಣ ಇರೋದ್ರಿಂದ ಈ ತರ ಚೆಲ್ಲಾಟ ಆಡಬಾರ್ದು ಸರ್ಕಾರ ಅಂತಕ್ಕಂಥದ್ನ ಎಚ್ಚರಿಕೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಜೊತೆನಲ್ಲಿ ಇವತ್ತು ನಾವು ಶಾಸಕರುಗಳು ಎಲ್ಲಾ ತಾಲೂಕ್ ಮಟ್ಟದಲ್ಲಿ ಇರ್ತಕ್ಕಂಥ ಸಮಿತಿಗಳಿಗೆ ಅಧ್ಯಕ್ಷ ಇರ್ತೀವಿ. ಯಾವ ಸರ್ಕಾರ ಇರ್ತದೆ ಅದರಲ್ಲಿ ಅವರ ಸದಸ್ಯರುಗಳನ್ನ ನಾಮಕೆ ಮಾಡ್ತಕ್ಕಂಥದ್ದು ಮೊದಲಿಂದನೂ ವಾಡಿಕೆ ಏನ್ ಬಂದಿದೆ. ಇವತ್ತು ಆಶ್ರಯ ಕಮಿಟಿ ಇರ್ಬೋದು, ಬಗರಕುಂ ಕಮಿಟಿ ಇರ್ಬೋದು, ಶಾಲಾಭಿವೃದ್ಧಿ ಸಮಿತಿಗಳಿರ್ಬೋದು, ಆಸ್ಪತ್ರೆ ಸಮಿತಿ ಇರ್ಬೋದು, ಮತ್ತೆ ಆರಾಧನಾ ಸಮಿತಿ ಇರ್ಬೋದು, ಮತ್ತೆ ಇನ್ನು ಎಲ್ಲಾ ಸಮಿತಿಗಳು ಸುಮಾರು ಒಂದು 10 ಸಮಿತಿಗಳಿಗೆ ಶಾಸಕರ ಅಧ್ಯಕ್ಷ ಇರ್ತಾರೆ. ಬೇರೆ ಪಕ್ಷದ ಸದಸ್ಯರುಗಳು ನಾಮನಿರ್ದೇಶನ ಇರ್ತದೆ. ಆ ರೀತಿ ಮಾಡಿ ಅಂತ ಕೇಳಿದ್ರು ಕೂಡ ಬಿಲ್ಕುಲ್ ಒಪ್ಪೋಕೆ ಇವ್ರು ಯಾರು ಕೂಡ ಮುಂದಾಗಿಲ್ಲ. ಜೊತೆಗೆ ಅವ್ರಿಗೆ ಸಂಬಳ ಕೊಡ್ತಾ ಇದ್ರೆ ಬೇಕಿದ್ರೆ ಅವ್ರಿಗೆ ಸಂಬಳ ಕೊಡಿ. ಶಾಸಕರುಗಳೇನಿದೀವಿ ನಾವು ಇವತ್ತು ಸರ್ಕಾರ ಯಾವ್ದಾದ್ರು ಕೂಡ ಒಂದು ಯೋಜನೆನ ಅನುಷ್ಠಾನಕ್ಕೆ ತಂದ್ರೆ ಆ ಯೋಜನೆನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಮ್ಮ ಶಾಸಕರ ಕರ್ತವ್ಯ ಇರ್ತದೆ. ಈಗ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಪ್ರಣಾಳಿಕೆನಲ್ಲಿ ಏನ್ ಘೋಷಣೆ ಮಾಡಿದ್ರೆ ಅದ್ರ ವಿರೋಧ ಇದ್ವಿ ಬಿಟ್ರೆ, ಈ ಅನುಷ್ಠಾನ ತಂದ ಮೇಲೆ ನಾವೆಲ್ಲ ಇಲ್ಲಿ ಸರ್ಕಾರದ ಒಂದು ಅಂಗ ಆಗಿರೋದ್ರಿಂದ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಮ ಅಧ್ಯಕ್ಷಗಳ ಕೊಡಿ ಅಂತಂದ್ರೆ ಅದನ್ನು ಕೂಡ ಕೊಡಕ್ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡಬೇಕು. ಗಟ್ಟಿಯಾದ ನಿರ್ಧಾರವನ್ನ ಈ ಸರ್ಕಾರದವರು ಮಂಡ್ ಚರ್ಮದವರು ಅಂತಕ್ಕಂಥದ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಹೇಳಿದ್ವಿ, ಇವರು ಸಾಕಷ್ಟು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೋತಾರೆ. ಇವ್ರೇನಾಗಿದೆ, ಕೆಲವರು ಮಾಜಿ ಶಾಸಕರನ್ನ ಮಕ್ಕಳನ್ನು ಕೂಡ ಈ ಸಮಿತಿಗಳಿಗೆ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಕೂಡ ಹಲವಾರು ನಿದರ್ಶನಗಳಿದೆ. ಇವರು ಸರ್ಕಾರದ ಒಂದು ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಾ ಇರೋದು. ಇವ್ರಿಗೊಂದು ಅಲ್ಲಿ ಕಚೇರಿ, ಇವ್ರು ಸಭೆ ಮಾಡ್ಲಿಕ್ಕೆ ಒಂದು ಅವಕಾಶಗಳು, ಎಲ್ಲ ಅಧಿಕಾರಿಗಳು ಕರೆದು ಅವರು ಅಲ್ಲಿ ಎಲ್ಲ ಎನ್ಕ್ವೈರಿ ಮಾಡ್ಲಿಕ್ಕೂ ಕೂಡ, ಮತ್ತೆ ಜೊತೆಗೆ ನಾನು ಹೇಳಿದೆ ಸರ್ಕಾರದ ಹಲವಾರು ಅಂಶಗಳನ್ನ ಇವತ್ತು ಇವ್ರು ದುರುಪಯೋಗ ಪಡ್ಕೊಂಡಿದ್ದಾರೆ.